ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಸರ್ಕಾರಿ ವೈದ್ಯರ ಎಡವಟ್ಟು, ಬಾಣಂತಿ ದಾರುಣ ಸಾವು. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ರಾತ್ರಿ ಇಡೀ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಪ್ರತಿಭಟನೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಸರ್ಕಾರಿ ವೈದ್ಯರ ಎಡವಟ್ಟು, ಬಾಣಂತಿ ದಾರುಣ ಸಾವು. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ರಾತ್ರಿ ಇಡೀ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಪ್ರತಿಭಟನೆ. ರಾತ್ರಿ ಇಡೀ ಪ್ರತಿಭಟನೆ ಮಾಡಿದ್ರು ಕ್ಯಾರೆ ಎನ್ನದ ವೈದ್ಯರು. 24 ವರ್ಷದ ನರ್ಮದಾ ವೈದ್ಯರ ಎಡವಟ್ಟಿನಿಂದ ಸಾವನ್ನಪ್ಪಿದ್ದ ಮಹಿಳೆ. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ನಿವಾಸಿ, ಬಟ್ಲಹಳ್ಳಿ ಗ್ರಾಮದ ಓಬಳೇಶ್ ಪತ್ನಿ ನರ್ಮದಾ. 2 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದ ನರ್ಮದಾ. 2 ಮಕ್ಕಳು ಗಂಡನನ್ನು ಅಗಲಿರುವ ಬಾಣಂತಿ ನರ್ಮದಾ. ಮಕ್ಕಳಾಗದಂತೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ವೈದ್ಯೆ. ಆಪರೇಷನ್ಗಾಗಿ ರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದ ನರ್ಮದಾ. 2 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ ನರ್ಮದಾ. ರಾತ್ರಿ ಆಪರೇಷನ್ ಮಾಡಿರುವ ಜಾಗದಲ್ಲಿ ನೋವು ಎಂದು ಆಸ್ಪತ್ರೆಗೆ ಹೋಗಿದ್ದ ನರ್ಮದಾ. ನೋವಿನ ತೀವ್ರತೆಯಿಂದ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿರುವ ಬಾಣಂತಿ ನರ್ಮದಾ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಪೋಷಕರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಘಟನೆ. 4ನೇ ತಾರೀಕು ಆಪರೇಷನ್ ಮಾಡಿದ್ದು. 14 ದಿವಸ ಇಲ್ಲೇ ಇಟ್ಕೊಂಡಿದ್ರು. ಊಟ ಏನೂ ಸರಿಯಾಗಿ ಕೊಟ್ಟಿಲ್ಲ. ಆವತ್ತು ಇವತ್ತು ರಾತ್ರಿಗೆ ಮೊನ್ನೆ ಡಿಸ್ಚಾರ್ಜ್ ಮಾಡಿ 2 ದಿವಸ ಹಿಂದೆ. ಮತ್ತೆ ಮನೆಗೆ ಹೋಗಿದ್ವಿ. ರಾತ್ರಿ 2 ದಿವಸದಿಂದ ಆರಾಮಾಗಿತ್ತು. ರಾತ್ರಿ 11 ಕಾಲಿಗೆ ನನಗೆ ಬೆನ್ನು ಬರ್ತಾಯಿತ್ತು ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಬಂದಾಗ ಡೆತ್ ಆಯಿತು. ಆಪ್ರೇಷನ್ ಮಾಡಿ ಮಗುಗೆ ಆಗದೇ ಆಪ್ರೇಷನ್ ಮಾಡಿದ್ರು. ಈಗ ಎಡವಟ್ಟು ಏನೋ ನಮ್ಗೆ ಗೊತ್ತಿಲ್ಲ. ಆಪ್ರೇಷನ್ ಮಾಡವ್ರೆ, ಇದರಲ್ಲಿ ಪ್ರಾಬ್ಲಮ್ ಮಾಡಿದವ್ರೆ ಅಷ್ಟೇ. ಆಪ್ರೇಷನ್ ಇನ್ಫೆಕ್ಷನ್ ಏನೋ ಮಾಡವ್ರೆ. ಡಾಕ್ಟರ್ ವಾಣಿ ಡಾಕ್ಟರ್ ಎತ್ಕೊಳ್ತೀನಿ ನೋಡ. ಅವಾಗ ಹೇಳಿದಂಗಂತ ನಮ್ಮ ಇಂಜಿನೇ ಮಾಡಿದ್ದು ನಿಮಗೆ. ವಾಣಿ ಮೇಡಮ್ ಆಪರೇಷನ್ ಮಾಡಿದ್ದು. ಈಗ ರಾತ್ರಿ 11 ಕಾಲಿಗೆ ಬಂದಿರೋದು ಇಲ್ಲೇ ಇದೆ. ಯಾರು ಪೊಲೀಸವರು ಬಂದಿದ್ರು ಅಷ್ಟೇ. ಇನ್ಯಾರು ಬಂದಿಲ್ಲ. ಡಾಕ್ಟರ್ಗಳು ಯಾರು ಬಂದಿಲ್ಲ. ಮೇಲೆ ಅಧಿಕಾರಿಗಳು ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಅವ್ರಿಗೆ ವಿಚಾರ ಗೊತ್ತಲ್ವಾ? ಎಲ್ರಿಗೂ ಗೊತ್ತು. ಹಾಸ್ಪಿಟಲ್ನಾಗ ಯಾರು ಇದುವರೆಗೂ ಬಂದು ಯಾರು ಕೇರ್ ಮಾಡಿಲ್ಲ. ವಾಣಿ ಡಾಕ್ಟ್ರಮ್ಮೇ ಇಲ್ಲ ಈಗ ಪ್ರೆಸೆಂಟ್ ಇರೋದೀಗ. ರಾತ್ರಿ ನಿಮ್ಮ ಹೆಸರು, ನಿಮ್ಮ ಮಿಸ್ಸಸ್ ಏನು? ನರ್ಮದಾ, GN ನರ್ಮದಾ. ನನ್ನ ಹೆಸರು ಓಬಳೇಶ್ ಅಂತ. ಎಷ್ಟೇ ಮಕ್ಕಳು ಎಷ್ಟು ಜನ ಇದ್ದಾರೆ? 2 ಮಕ್ಕಳು. ಒಂದು ಮಗು 2 ತಿಂಗಳಷ್ಟೇ. ಮಗು ಆದಮೇಲೆ ಆಪರೇಷನ್ ಮಾಡಿಸ್ಕೊಂಡು ಬಂದಿರೋದು ನೀವು? ಸರ್ 24ನೇ ತಾರೀಕು ಆಪರೇಷನ್ ಮಾಡಿಸಿದ್ದೀವಿ. ಏನು ಮಕ್ಕಳಾಗ್ದಿರ. ಮಗುಗೆ 2 ತಿಂಗಳಾಗಿದೆ. ಅವರು ಮಾಮೂಲಿ ಊಟ ಕರ್ಲು ಕಟ್ ಮಾಡಿಬಿಟ್ಟಿದ್ದಾರೆ ವಾಣಿ ಡಾಕ್ಟ್ರು. ಮತ್ತು ಏನು ಊಟ ಕೊಡಬಾರ್ದು 1 ವಾರ ಅಂತ ಹೇಳಿದ್ರು. ಆಯಿತು, ಕೊಡಲಿಲ್ಲ. ಮಾಮೂಲಿ ಹಾಲು ಯಾಕೆ ಬಂದಿಲ್ಲ ಅಂತ ಅವ್ರ ಯಜಮಾನ್ರು ಕೇಳಿದ್ರೆ, ನಿನಗೇನು ಗೊತ್ತು, ನೀನು ಡಾಕ್ಟ್ರ್ ಓದಿದ್ದೀರಾ, ಸುಮ್ಮನೆ ಯಾಕೆ ನಿಮಗೆ ಎಲ್ಲ ಅಂತೇಳಿ ಮತ್ತೆ ಗಲಾಟೆ ಮಾಡಿದ್ದಕ್ಕೋಸ್ಕರ ಹಿಂಗಾಗಿದೆ, ಕಟ್ ಮಾಡಿದ್ದೀವಿ ಕರ್ಲು. ನಾವೆಲ್ಲ ಏನು ಜವಾಬ್ದಾರಿ ಬಂದ್ರು ಕೂಡ ನಾವೇ ನೋಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಾರಾಯಣ ಡಾಕ್ಟ್ರು ಸಂತೋಷ್ ಡಾಕ್ಟ್ರು ಹಂಗಂತ ಹೇಳಿದ್ದಾರೆ ಅವ್ರ ಯಜಮಾನ್ರಿಗೆ. ಹಂಗಾಗಿದೆ ಸರ್. ಮತ್ತೆ ರಾತ್ರಿ 11 ಕಾಲಿಗೆ ಬೆನ್ನೆಲ್ಲಿ ನೋವು ಅಂತ ಹೇಳಿದ್ರು. ಹಾಸ್ಪಿಟಲ್ ಕರ್ಕೊಂಡು ಬಂದ್ವಿ. ಹಾಸ್ಪಿಟಲಲ್ಲಿ ಡೆತ್ ಆಗಿದೆ. ರಾತ್ರಿಯಿಂದ ಇಲ್ಲೇ ಇದ್ದೀವಿ. ಯಾರು ಬಂದಿಲ್ಲ, ಯಾರು ಮಾತಾಡಲಿಲ್ಲ. ಹಿಂಗೆ ಇಲ್ಲೇ ಮಲ್ಕೊಂಡಿದ್ವಿ ಎಲ್ಲರೂ ಬಂದು, ನಮ್ಮ ಫ್ಯಾಮಿಲಿ ಎಲ್ಲ. 2 ಮಕ್ಕಳು ಏನು ಮಾಡ್ತಾರೋ ಅವ್ರನ್ನ. ನಮ್ಗೆ ನ್ಯಾಯ ಬೇಕು, ಏನಾದರೂ ಮಾಡಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.